ನಾವು ಯಾರ ತಪ್ಪನ್ನ ಮಾಡಿದ್ದಾರೆ ಅವ್ರನ್ನ ಯಾರನ್ನೂ ಕೂಡ ನಾವು ಡಿಪೆಂಡ್ ಮಾಡ್ಕೊಳ್ಳೋದಾಗ್ಲಿ ಅವ್ರ ಅನ್ವಯಿಸ್ಕೊಂಡು ಮಾತಾಡೋದಾಗ್ಲಿ ಇಲ್ಲ. ಯಾವೊಬ್ಬ ತಂದೆ ತಾಯಿನೋ ಗಂಡು ಮಕ್ಳಿಗಾಗ್ಲಿ ಹೆಣ್ಣು ಮಕ್ಳಿಗಾಗ್ಲಿ ನೀನು ಕೆಟ್ಟ ಕೆಲಸ ಮಾಡು ಅಂತೇಳಿ ಮನೆಯಿಂದ ಆಚೆ ಕಳಿಸೋದಿಲ್ಲ. ಅಥವಾ ವಯಸ್ಸಿಗೆ ಬಂದಿರೋಂಥ ಗಂಡು ಮಕ್ಳಿಗಾಗ್ಲಿ ಹೆಣ್ಮಕ್ಳಿಗಾಗ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಯಾವ ತಂದೆ ತಾಯಿ ನೀನು ಇವತ್ತೇನ್ ಮಾಡಿದೆ, ಏನ್ ಮಾಡ್ಕೊಂಡ್ ಬಂದೆ, ಒಳ್ಳೇದ್ ಮಾಡ್ದ ಕೆಟ್ಟದ್ ಮಾಡ್ದ ಅಂತ ಕೇಳೋ ಪರಿಸ್ಥಿತಿಲಿ ಇವತ್ತು ಯಾರು ಇಲ್ಲ. ಎಲ್ಲಾ ಮಕ್ಳುಗಳು ಕೂಡ ಕೆಟ್ಟ ಕೆಲಸ ಮಾಡ್ಬಿಡ್ತಾರೆ ಅಂತ ನಾವು ಅನ್ಕೊಳಂಗೆ ಇಲ್ಲ. ಕೆಟ್ಟ ಕೆಲಸ ಕೆಟ್ಟದ್ದು ಮಾಡಿದ್ದಾರೆ, ಅದನ್ನ ನಾವು ಯಾರು ಒಪ್ತಾ ಇಲ್ಲ. ಸ್ವತಃ ರೇವಣ್ಣವರು ಒಪ್ತಾ ಇಲ್ಲ, ಅವ್ರ ಕುಟುಂಬದವ್ರು ಯಾರು ಒಪ್ತಾ ಇಲ್ಲ ಅವ್ರು ಮಾಡಿರೋ ಕೆಲಸನ. ಆದ್ರೆ ಆ ಒಂದು ಅಸ್ತ್ರ ಇಟ್ಕೊಂಡು ಇಡೀ ಪರಿವಾರನ, ಇಡೀ 65 ವರ್ಷಗಳ ಒಂದು ಸತತ ಶ್ರಮದಿಂದ ಕಟ್ಟಿರ್ತಕ್ಕಂಥ ಪಕ್ಷನ, ಆ ಕಾರ್ಯಕರ್ತರನ್ನ ಮುಗಿಸ್ಬೇಕು ಅಂತ ಹೊಡ್ತೀರಲ್ಲ, ಉನ್ನಾರ ಮಾಡ್ತೀರಲ್ಲ, ಇದು ಸರಿನಾ? ನಿಮ್ಮ ಪಕ್ಷದವರೇ ನಿಮ್ಮನ್ನು ಮುಗಿಸ್ಬೇಕು ಅಂತ ಹೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರನ್ನ ಮುಗಿಸೋಕೆ ಯಾರು ಹೊಟ್ಟಿದ್ದಾರೆ? ಸ್ವತಃ ಕಾಂಗ್ರೆಸ್ನವರೇ ಹೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಗಿಸೋಕೆ. ನೀವು ಬೆನ್ ತಿರುಗಿ ನೋಡಿ, ನಿಮ್ಮಿಂದ ಶತ್ರುಗಳು ಎಷ್ಟು ಜನ ಇದ್ದಾರೆ ಅಂತ. ಹೌದು, ಯಾರು ಮಾಡಿದ್ದಾರೆ? ಮತ್ತೆ ತನಿಖೆ ಆಗ್ಲಿ, ಬರುತ್ತೆ, ನಾಳೆ ಹೊರ ಬೀಳ್ತದೆ. ಇವತ್ತೇನು ಅಥೆಂಟಿಕೇಟ್ ವಾಯ್ಸ್ ರೆಕಾರ್ಡ್ ಇಲ್ವಾ? ಯಾಕೆ ದೇವರಾಜೇಗೌಡನ ಜೊತೆ ಮಾತಾಡ್ತಾರೆ ಇವರು? ಶಿವರಾಮೇಗೌಡ ಯಾರು? ಇವ್ರ ಏಜೆಂಟಾ? ಏನೇನು ಕೆಲಸಕ್ಕೆ ಏಜೆಂಟ್ ಮಾಡಿಕೊಂಡಿದ್ದೀರಿ ಶಿವರಾಮೇಗೌಡನ ನೀವು? ಶಿವರಾಮೇಗೌಡ ಮಂಡ್ಯದಲ್ಲಿ ಹೋಗಿ ಪ್ರೆಸ್ ಮೀಟ್ ಮಾಡೋ ಅವಶ್ಯಕತೆ ಏನು? ಯಾವ ಪಕ್ಷ ಶಿವರಾಮೇಗೌಡನು? ಯಾರು ಬುದ್ಧಿ ಹೇಳ್ತಾವ ಶಿವರಾಮೇಗೌಡ? ನಾವು ಕೇಳ್ತಾ ಇರೋದು ಅದು. ಇವತ್ತು ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ ತಪ್ಪು, ಆ ತಪ್ಪನ್ನ ಪ್ರಾಯಶ್ಚಿತ್ತ ನೀವು ಪಡಬೇಕು. ನೀವು ಆ ಸ್ಥಾನದಲ್ಲಿ ಉಳಿಯೋಕ್ಕೆ ನಿಮಗೆ ಅರ್ಹತೆ ಇಲ್ಲ. ಪ್ರತಿಯೊಂದಕ್ಕೂ ಅವ್ರು ಮುಗಿಸ್ತೀವಿ, ಇವ್ರು ಮುಗಿಸ್ತೀವಿ, ಅವ್ರು ಮುಗಿಸ್ತೀವಿ ಅಂತ. ನಿಮ್ಮ ಹತ್ರ ಹಣ ಇದೆ, ಸಂಪನ್ಮೂಲ ಇದೆ, ನಿಮ್ಮ ಹತ್ರ ಟೆಕ್ನಾಲಜಿ ಇದೆ, ವಿದೇಶದಲ್ಲಿ ಕುತ್ಕೊಂಡು ಕೆಲಸ ಮಾಡುವಂಥ ಟೆಕ್ನಿಷಿಯನ್ ನಿಮ್ಮ ಹತ್ರ ಇದ್ದಾರೆ ಅಂಥೇಳಿ ಅಮಾಯಕರಿಗೆ ಇಲ್ಲ ಸಲ್ಲದನ್ನ ಮಾಡಿ ಈ ರಾಜ್ಯನ ನೀವು ಮುಗಿಸ್ಬೇಕು ಅಂತಿದ್ದೀರಿ. ನಾಳೆ ಬುಧವಾರ 10 ಗಂಟೆಗೆ ಐಜೂರು ವೃತ್ತದಲ್ಲಿ ಎರಡೂ ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳು, ನಾಯಕರುಗಳೆಲ್ಲ ಸೇರಿ ಬೃಹತ್ ಪ್ರತಿಭಟನೆ ಮತ್ತು ಏನು ನಿನ್ನೆ ಸಂಜೆ ಶ್ರೀಯುತ ದೇವರಾಜೇಗೌಡರು ಈ ಪೆನ್ ಡ್ರೈವ್ ನ ಹಿಂದೆ ಯಾರು ಕಾರಣಭೂತರು ಅಂತೇಳಿ ಅವರ ಮಾತಿನಲ್ಲಿ ವ್ಯಕ್ತಪಡಿಸಿರತಕ್ಕಂಥದ್ದು ತಾವೆಲ್ಲ ಗಮನಿಸಿದ್ದೀರಿ. ಆ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ವಿರುದ್ಧ ನಾವು ಪ್ರತಿಭಟನೆಯನ್ನ ಮಾಡಿ ಅವರು ಈ ಕೂಡಲೇ ರಾಜೀನಾಮೆಯನ್ನು ಕೊಟ್ಟು ಅವರು ಮಾಡಿರ್ತಕ್ಕಂಥ ಈ ಅನ್ಯಾಯದ ಕೆಲಸಕ್ಕೆ ಈ ರಾಜ್ಯದ ಮಹಾಜನತೆ ಮುಂದೆ ತಲೆ ತಗ್ಸ್ಬೇಕು ಅಂತ ಹೇಳಿ ನಾವು ಪ್ರತಿಭಟನೆಯನ್ನ ನಾಳೆ 10 ಗಂಟೆಗೆ ಹಮ್ಮಿಕೊಂಡಿದ್ದೇವೆ. ಕೇವಲ JDS ಮತ್ತು ಬಿಜೆಪಿ ಕಾರ್ಯಕರ್ತರೇ ಅಲ್ಲ, ಯಾವತ್ತಿಗೂ ಕೂಡ ದೇವೇಗೌಡರನ್ನ, ಕುಮಾರಸ್ವಾಮಿ ಅವರನ್ನ ಬೆಂಬಲಿಸಿಕೊಂಡು ಬಂದಂತ ಈ ಜಿಲ್ಲೆಯ ಮಹಾಜನತೆ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು. ಈ ದ್ವೇಷದ ರಾಜಕಾರಣಕ್ಕೆ ಇಲ್ಲಿಂದನೇ ಕಡಿವಾಣ ಹಾಕಬೇಕು ಅನ್ನುವಂತ ಸ್ಪಷ್ಟ ಸಂದೇಶವನ್ನ ಕೊಡುವಂತ ಕೆಲಸ ಆಗ್ಬೇಕಿದೆ.